ಪ್ರತೀಕಾರದಿಂದ ಇಡೀ ದೇಶದ ಹಿಂದೂಗಳು ಒಟ್ಟಾಗಿದ್ದಕ್ಕೆ ಒಂದು ವಿಶೇಷ. ಜೊತೆಗೆ 140 ಕೋಟಿ ಜನ ನರೇಂದ್ರ ಮೋದಿ ಜೊತೆಗೆ ಅವರ ನಾಯಕತ್ವವನ್ನು ನಾವು ಒಪ್ಪಿದ್ದೇವೆ ಅನ್ನೋಂಥ ತುಂಬ ಸಂತೋಷ. ನಮ್ಮ ಸೈನಿಕರು ಅವರ ಶಕ್ತಿ ಸಾಮರ್ಥ್ಯವನ್ನು ಪ್ರಪಂಚದ ಮುಂದೆ ತೋರಿಸಿ ಶಹಬಾಷ್ ಅಂತ ಅನಿಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನಡುಗೋಗಿತ್ತು, ಭಿಕ್ಷೆ ಬೇಡಂಥ ಸ್ಥಿತಿ ಬಂದಿತ್ತು. ತಿನ್ನೋದಕ್ಕೆ ಅನ್ನ ಇಲ್ಲ, ಇಡೀ ಪ್ರಪಂಚದ ಮುಂದೆ ದುಡ್ಡು ಕೊಡಿ, ಸಾಲ ಕೊಡಿ ಅಂತ ತಂದುಕೊಂಡು ಭಿಕ್ಷೆ ಬೇಡಿದ್ರು. ಔಷಧಿಗಳಿರಲಿಲ್ಲ, ಕುಡಿಯೋಕ್ಕೆ ನೀರಿಲ್ಲದೆ ಇರೋಂಥ ಪರಿಸ್ಥಿತಿ ಇತ್ತು. ಇಂಥ ಸಂದರ್ಭದಲ್ಲಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಆಯಿತು. ಆದರೆ ಯುದ್ಧ ವಿರಾಮ ಆಗಿ 3 ಗಂಟೆಯಲ್ಲಿ ಪಾಕಿಸ್ತಾನ ತನ್ನ ನರಿ ಬುದ್ಧಿ ತೋರಿಸ್ತು. ಇವತ್ತು ಪಾಕಿಸ್ತಾನ ಅದೇ ರೀತಿ ಮುಂದುವರೆದ್ರೆ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನವೇ ಇಲ್ದಂಗಾಗತ್ತೆ. ಈಗಾಗಲೇ ನಮ್ಮ ದೇಶದ ವಿದೇಶಾಂಗ ಸಚಿವರು ಸ್ಪಷ್ಟ ಮಾಡಿದ್ದಾರೆ, ಮತ್ತು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಮ್ಮ ಸೈನಿಕರನ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳಕ್ಕಾಗಲ್ಲ. ನಾವು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತೇವೆ, ಪ್ರಪಂಚದ ಮುಂದೆ ಭಾರತದ ಶಕ್ತಿ ತೋರಿಸ್ತೇವೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇವತ್ತೇನು ಎಲ್ಲ ಪಕ್ಷಗಳು ಕೂಡ ಈ ದೇಶ ಒಂದು ಅನ್ನೋದು ತೋರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲೊಂದು ಇಲ್ಲೊಂದು ಒಡಕ ಧ್ವನಿ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕಾರಣ ಪಕ್ಕಕ್ಕೆ ಸರಿಸಿ ಈ ದೇಶ ಒಂದು, ಭಾರತ್ ಮಾತೆಗೆ ನಾವೆಲ್ಲ ಒಟ್ಟಾಗಿರ್ತೀವಿ ಅಂತ ತೋರಿಸಿರೋದು ನಿಜಕ್ಕೂ ನಾವು ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ಪಾಕಿಸ್ತಾನ ತನ್ನ ಬಾಲವನ್ನು ಮುದುರಿಕೊಂಡಿದ್ದರೆ ಸರಿ, ಇಲ್ಲ ಅಂದರೆ ಈ ದೇಶದ ಸೈನಿಕರು ಪಾಕಿಸ್ತಾನ ಬಾಲವನ್ನು ಕಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಭಾಳ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ಪ್ರಾರಂಭದಿಂದನೂ ಅವರೇ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋಂಥ ರೂಪದಲ್ಲಿದ್ದಾರೆ. ಹಾಗಾಗಿ ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗಿದ್ರು ಪ್ರಪಂಚದ ಮುಂದೆ? ಕುಡಿಯೋಕ್ಕೆ ನೀರಿಲ್ಲ ಅಂತ ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದಲ್ಲ ಪಾತ್ರೆಗಳು, ಅಂಥ ಸ್ಥಿತಿ ಯಾಕೆ ಬಂತು? ಔಷಧಿ ಇಲ್ಲ ಅಂಥ ಪರಿಸ್ಥಿತಿ ಯಾಕೆ ಬಂತು? ಹಾಗಾಗಿ ಭಾಳ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ದೇಶದ 26 ಜನ ಅಮಾಯಕ ನಾಗರಿಕರನ್ನ ಹತ್ಯೆ ಮಾಡಿದಾಗಲೇ ಪಾಕಿಸ್ತಾನ ಈ ಪ್ರಪಂಚದ ಭೂಪಟದಲ್ಲಿ ಅಳಿಸೋಗೋದಕ್ಕೆ ಆ ಒಂದು ಶವದ ಪಟ್ಟಿಗೆಗೆ ಮೊದಲನೇ ಮೊಳೆ ಹೊಡೆದಂಗೆ ಅವತ್ತೇ ಆ 26 ಜನನ ಹತ್ಯೆ ಮಾಡಿದ್ರಲ್ಲ ಅಮಾಯಕರು, ಅವತ್ತೇ ಮೊದಲನೇ ಮಳೆ ಹೊಡೆದಂಗೆ. ಅದಾದ ನಂತರ ದೇಶದ ಸೈನಿಕರು ನುಗ್ಗಿದ್ದಾರೆ. ಆ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ದಿಟ್ಟ ಹೆಜ್ಜೆ ಇಟ್ಟರು. 2 ದಿನದಲ್ಲಿ ಆ ಒಂದು ಸಿಂಧೂ ನದಿಯ ಒಂದು ಏನು ಒಪ್ಪಂದ ಇತ್ತು ಅದನ್ನು ರದ್ದು ಮಾಡಿ, ಪಾಕಿಸ್ತಾನಕ್ಕೆ ನಾವು ನೀರು ಕೊಡೋಲ್ಲ, ಪಾಕಿಸ್ತಾನದ ಜೊತೆ ನಮ್ಗೆ ಯಾವ ಸಂಬಂಧನೂ ಇಲ್ಲ, ಇದನ್ನು ಹೇಳಿ ಪ್ರಪಂಚದ ಮುಂದೆ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ರು. ಹಂಗಾಗಿ ಇಡೀ ದೇಶ ಇವತ್ತು ಮೋದಿ ಜೊತೆ ನಿಲ್ಲೋದಕ್ಕೆ ಕಾರಣ ಅದೇನೆ. ಹಾಗಾಗಿ ಪಾಕಿಸ್ತಾನ ಇನ್ನೂ ನಾವು ಶಕ್ತಿಶಾಲಿಗಳಿದ್ದೇವೆ ಅನ್ನೋಂಥ ಪ್ರಯತ್ನ ನಡೆಸಿದ್ರೆ ಪ್ರಪಂಚದ ಮುಂದೆ ಆ ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲಿ ಇಲ್ಲ ಅನ್ನಂಗಾಗತ್ತೆ.